ಬೆಂಗಳೂರಲ್ಲಿ ರಸ್ತೆಗಳು ಪದೇ ಪದೇ ಹಾಳಾಗಲು, ಗುಂಡಿಮಯವಾಗಲು ಮುಖ್ಯ ಕಾರಣ ಮಳೆ ಅಥವಾ ಹವಾಮಾನ ಪರಿಸ್ಥಿತಿಯಲ್ಲ, ಬದಲಾಗಿ ವಾಹನಗಳ ದಟ್ಟಣೆ ಹಾಗೂ ಕಳಪೆ ಕಾಮಗಾರಿ ಎಂದು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಅಡ್ವಾನ್ಸ್ಡ್ ರಿಸರ್ಚ್ ನಡೆಸಿದ ಸಂಶೋಧನೆಯಲ್ಲಿ ಬಹಿರಂಗವಾಗಿದೆ. ಕಳಪೆ ಕಾಮಗಾರಿಯಿಂದ ರಸ್ತೆಯಲ್ಲಿ ಬಿದ್ದ ಬಿರುಕುಗಳಿಗೆ ಮಳೆ ನೀರು ನುಗ್ಗಿ ಹಾನಿಯ ಪ್ರಮಾಣ ಹೆಚ್ಚಿಸುತ್ತದೆ. ಇದರ ಜೊತೆಗೆ BMRCL, ಜಲಮಂಡಳಿ ಮತ್ತು ಬೆಸ್ಕಾಂನಂತಹ ಇಲಾಖೆಗಳ ಅಸಂಘಟಿತ ರಸ್ತೆ ಅಗೆಯುವಿಕೆಯು ರಸ್ತೆಗಳ ಜೀವಿತಾವಧಿಯನ್ನು ತಗ್ಗಿಸುತ್ತದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ರಸ್ತೆಗಳಿಗೆ ಪದೇ ಪದೇ ತೇಪೆ ಹಾಕುವ ಬದಲು ಮಾರ್ಪಡಿಸಿದ ಬಿಟುಮಿನ್ ಬಳಸುವುದು ಹಾಗೂ ವಾಹನ ಸಾಂದ್ರತೆಗೆ ತಕ್ಕಂತೆ ರಸ್ತೆ ವಿನ್ಯಾಸ ರೂಪಿಸುವುದು ಅಗತ್ಯ ಅಂತ ವರದಿ ಶಿಫಾರಸು ಮಾಡಿದೆ. ಬೆಂಗಳೂರು ನಗರದಲ್ಲಿ ಪದೇ ಪದೇ ರಸ್ತೆಗಳು ಹಾಳಾಗಲು ವಾಹನ ದಟ್ಟಣೆ, ಕಳಪೆ ಕಾಮಗಾರಿ ಪ್ರಮುಖ ಕಾರಣವಾಗಿದೆ ಅಂತ ಸಂಶೋಧನಾ ವರದಿ ಬಹಿರಂಗಪಡಿಸಿದೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಅಡ್ವಾನ್ಸ್ಡ್ ರಿಸರ್ಚ್ IJARನ ಕ್ರಿಸ್ ರೇಮನ್ ಎಂಬುವರು ನಡೆಸಿದ ಈ ಸುದೀರ್ಘ ಅಧ್ಯಯನ 2000ರಿಂದ 2024ರವರೆಗಿನ ಬೆಂಗಳೂರಿನ ರಸ್ತೆಗಳ ಸ್ಥಿತಿಗತಿ ಕುರಿತು ಅನಾವರಣಗೊಳಿಸಿತು. ಮೂಲಸೌಕರ್ಯ ಯೋಜನೆ ಮತ್ತು ರಸ್ತೆ ನಿರ್ಮಾಣದ ವಸ್ತುಗಳ ಗುಣಮಟ್ಟವನ್ನು ಸುಧಾರಿಸದಿದ್ದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಸಾಮಾನ್ಯವಾಗಿ ರಸ್ತೆಗಳು ಹಾಳಾಗಲು ಹವಾಮಾನ ಪರಿಸ್ಥಿತಿ, ಮಳೆ ಪ್ರಮುಖ ಕಾರಣ ಎಂದು ಸ್ಥಳೀಯ ಸಂಸ್ಥೆಗಳು, ಸರ್ಕಾರ ನೆಪ ಹೇಳುತ್ತವೆ. ಈ ಸಂಶೋಧನೆಯ ಪ್ರಕಾರ ಹವಾಮಾನ ಅಥವಾ ಮಳೆ ರಸ್ತೆಗಳನ್ನು ನೇರವಾಗಿ ಹಾಳು ಮಾಡುವುದಿಲ್ಲ. ವಾಹನಗಳ ದಟ್ಟಣೆ ಮತ್ತು ಕಳಪೆ ಕಾಮಗಾರಿಯಿಂದ ಈಗಾಗಲೇ ರಸ್ತೆಯಲ್ಲಿ ಉಂಟಾಗಿರುವ ಸಣ್ಣ ಬಿರುಕುಗಳೊಳಗೆ ಮಳೆ ನೀರು ನುಗ್ಗಿ ರಸ್ತೆಯ ಹಾನಿಯನ್ನು ಮತ್ತಷ್ಟು ವೇಗಗೊಳಿಸುತ್ತದೆ ಅಷ್ಟೇ. ಸಮರ್ಪಕ ರಾಜಕಾಲುವೆ ಹಾಗೂ ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ನೀರು ರಸ್ತೆಯ ಮೇಲೆ ನಿಂತು ಡಾಂಬರು ಬೇಗನೆ ಕಿತ್ತು ಬರುತ್ತಿದೆ. ಹಾಗಾಗಿ ಮಳೆ ರಸ್ತೆಗಳು ಹಾಳಾಗಲು ನೇರ ಕಾರಣ ಅಲ್ಲವೇ ಅಲ್ಲ ಅಂತ ಹೇಳಲಾಗಿದೆ. ಬೆಂಗಳೂರಿನ ರಸ್ತೆಗಳ ದುಸ್ಥಿತಿಗೆ ಅತಿ ಹೆಚ್ಚು ಪ್ರಭಾವ ಬೀರುತ್ತಿರುವುದು ಇಲ್ಲಿನ ವಾಹನ ದಟ್ಟಣೆ. ಶೇಕಡ 57ಕ್ಕೂ ಹೆಚ್ಚು ಮೂಲಗಳು ವಾಹನಗಳ ಸಂಖ್ಯೆ ಹೆಚ್ಚಳವೇ ರಸ್ತೆ ಹಾಳಾಗಲು ನೇರ ಕಾರಣ ಎಂದು ಒಪ್ಪಿಕೊಂಡಿವೆ. ಅದರಲ್ಲೂ ಪ್ರಮುಖವಾಗಿ ಲಾರಿ, ಬಸ್ಸುಗಳಂತಹ ಅತಿ ಹೆಚ್ಚು ತೂಕವಿರುವ ಭಾರಿ ವಾಹನಗಳ ಅತಿಯಾದ ಸಂಚಾರದಿಂದಾಗಿ ರಸ್ತೆಗಳ ಮೇಲ್ಮೈ ಬೇಗನೆ ಕಿತ್ತು ಹೋಗುತ್ತಿದ್ದು ದೊಡ್ಡ ದೊಡ್ಡ ಗುಂಡಿಗಳು ಸೃಷ್ಟಿಯಾಗುತ್ತಿವೆ. ಕೇವಲ ರಸ್ತೆಯನ್ನು ಅಗಲಗೊಳಿಸುವುದರಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವುದಿಲ್ಲ ಅನ್ನೋದನ್ನ ವರದಿ ಸ್ಪಷ್ಟಪಡಿಸಿದೆ. ನಿರ್ಮಾಣ ಯೋಜನೆ ಹಾಗೂ ಕಟ್ಟಡಗಳ ಸಂಖ್ಯೆ ಹೆಚ್ಚಳವು ರಸ್ತೆ ಹದಗೆಡಲು ಕಾರಣ ಅಂತ ವರದಿಯಲ್ಲಿ ತಿಳಿಸಲಾಗಿದೆ.